ಎಲ್ಲ ಹಂಚ್ಕೋತೀನಿ ಹಂಚ್ಕೋತೀನಿ ಅಂತೀಯಲ್ಲ, ನಾಳೆ ನೀನು ಮದುವೆ ಆಗೋ ಹುಡುಗನ್ನು ಇವಳ ಜೊತೆ ಹಂಚ್ಕೋತೀಯಾ? ಅಂತ ಕಾಲ, ಅಂತ ಅನಿವಾರ್ಯತೆ, ಅಂತ ಸಂದರ್ಭ, ಅಂತ ಅಗತ್ಯ ಬಂದ್ರೆ ನನ್ನ ತಂಗಿನ ನನ್ನ ಹುಡುಗನ ಜೊತೆ ಹಂಚ್ಕೋತೀನಿ. ಯಾಕೆ ಚಿನ್ನು ಮುಖ ಉದಿಸ್ಕೊಂಡು ಕೂತಿದ್ಯಾ? ಅಕ್ಕ, ನೀನು ಅವನ ಹತ್ರ ಆ ಥರ ಮಾತಾಡಬಾರ್ದಿತ್ತು. ತಪ್ಪು ಮಾಡಿಬಿಟ್ಟೆ. ಯಾರಾದರೂ ತಾಯಿ ಹತ್ರ ಆ ಥರ ಮಾತಾಡ್ತಾರ? ಚಿನ್ನು, ನಾನು ಮಾತಾಡಿದ್ರೆ ತಪ್ಪು, ನಮ್ಮಮ್ಮ ಮಾತಾಡಿದ್ರೆ ಸರಿನಾ? ತಾಯಿ ಅನ್ನಿಸ್ಕೊಂಡೋಳು ಮಗಳ ಹತ್ರ ಆ ಥರ ಪ್ರಶ್ನೆ ನಾ ಕೇಳೋದು. ಅಂತ ಪ್ರಶ್ನೆ ಕೇಳಿದ್ರೆ ಎಂತ ಉತ್ತರ ಸಿಗತ್ತೆ ಅಂತ ನಮ್ಮಮ್ಮಂಗೂ ಗೊತ್ತಾಗ್ಲಿ. ನಾನು ಹತ್ರ ಮಾತಾಡದೆ ಹೋಗಿದ್ದಿದ್ರೆ ನಮ್ಮಮ್ಮ ನಿನ್ಸ್ತಾನೆ ಇರ್ಲಿಲ್ಲ. ಇನ್ನೂ ಅತಿ ಆಗಿರೋದು. ನನಗೂ ನಮ್ಮಮ್ಮನ ಮಾತು ಕೇಳಿ ಕೇಳಿ ಸಹಿಸ್ಕೊಂಡು ಸಾಕಾಗೋಗಿದೆ. ಅಕ್ಕ, ನನ್ನ ಕಾರಣದಿಂದ ನೀವು ತಾಯಿ ಮಕ್ಕಳು ಜಗಳ ಆಡೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನೀವು ಹಿಂಗೆ ಜಗಳ ಆಡ್ತಿದ್ರೆ ನಂಗೆ ಅಳು ಬರ್ತದೆ ಗೊತ್ತಾ? ಚಿನ್ನು, ಮಮ್ಮಿಗೆ ನೀನು ನೆಪ ಅಷ್ಟೇ. ನನ್ನ ಜೊತೆ ಪಪ್ಪನ ಜೊತೆ ದಿನಕ್ಕೆ ಒಂದ್ಸತಿ ಜಗಳ ಆಡದೆ ಹೋದ್ರೆ ಅಮ್ಮಂಗೆ ತಿಂದಣ್ಣ ಜೀರ್ಣ ಆಗೋದಿಲ್ಲ. ನೀನ್ ಬಂದ್ಮೇಲೆ ಅಲ್ಲ ಕಣೆ, ಈ ಮನೇಲಿ ದಿನ ಜಗಳ ಇದ್ದಿದ್ದೆ. ಅಷ್ಟಕ್ಕೂ ನಾನು ಬೇರೆ ಯಾರಿಗೋಸ್ಕರ ಜಗಳ ಆಡ್ತಿಲ್ವಲ್ಲ, ನನ್ನ ತಂಗಿ ಕಾರಣಕ್ಕೆ ಜಗಳ ಆಡ್ತಿರೋದು. ಅಕ್ಕ, ನನಗೆ ಈ ಜನ್ಮದಾಗೆ ನಿನ್ನ ಋಣ ತೀರ್ಸಕ್ಕೆ ಆಯ್ತದೋ ಇಲ್ವೋ ಅಂತ ತುಂಬ ಭಯ ಆಗ್ತದಕ್ಕ. ನೀ ನನ್ನ ಋಣ ತೀರಿಸ್ಬೇಕು ಅಂದ್ರೆ ಬಾ ನನ್ನ ಜೊತೆ. ಎಲ್ಲಿಗಕ್ಕ? ಬ್ಯೂಟಿ ಪಾರ್ಲರ್ಗೆ ಮೆಹಂದಿ ಹಾಕ್ಸ್ಕೊಳ್ಳೋದಿಕ್ಕೆ. ಪಾರ್ಲರ್ ಅಂದರೆ ಗೊತ್ತು, ಮೆಹಂದಿ ಅಂದ್ರೇನು? ದಡ್ಡಿ, ಅದೇ ಹೆಣ್ಮಕ್ಳಿಗೆ ಕೈಗೆ ಕಾಲ್ಗೆಲ್ಲ ಚಿತ್ರ ಬರೀತಾರಲ್ಲ ಮದ್ವೆ ಆದಾಗ, ಅದನ್ನ ಮೆಹಂದಿ ಅಂತ ಕರೀತಾರೆ. ಅಯ್ಯೋ ದಡ್ಡಿ, ನಾನಲ್ಲ ನೀನು. ಅದನ್ನ ಮೆಹಂದಿ ಅಲ್ಲ, ಗೋರೆಂಟಿ ಅಂತಾರೆ. ಅದನ್ನ ಹಾಕ್ಸ್ಕೊಳಕ್ಕೆ ಅಲ್ಗೆ ಇಲ್ಲಿಗೆ ಏನು ಹೋಗ್ತೀಯಾ? ನಾನೇ ಹಾಕ್ತೀನಿ. ಚಿನ್ನು, ನಿಂಗೆ ಹಾಕೋದಕ್ಕೆ ಬರತ್ತಾ? ಓ, ತುಂಬ ಚಂದಾಗಿ ಬಂತದೆ. ನಮ್ಮ ಊರ್ನಾಗೆ ಲಗ್ನ ಆಗೋ ಹುಡುಗಿರ್ಗೆಲ್ಲ ನಾನೇ ಗೋರಂಟಿ ಆಗ್ತಿದೆ ಗೊತ್ತಾ? ಹಾಗಿದ್ರೆ ನೀನೇ ಹಾಕೋ. ನನ್ ಚಿನ್ನು ನನಗೆ ಮೆಹಂದಿ ಹಾಕ್ತಾರೆ ಅಂದ್ರೆ ಅದಕ್ಕಿಂತ ಖುಷಿನೇನಿದೆ. ಬಾ, ಶುರು ಹಚ್ಕೊಳ್ಳೋಣ. ಅಕ್ಕ, ಒಂದು ನಿಮಿಷ ಬಂದು ತಾಳು. ಅಕ್ಕ, ನೀನು ಬಾ ನನ್ನ ಜೊತೆಗೆ. ಅಕ್ಕ, ಲಗ್ನ ಆಗೋ ಹುಡುಗಿರು ಕೈಗೆ ಗೋರಂಟಿಗೆ ಹಚ್ಕೊಳಕ್ಕೆ ಮುಂಚೆ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಬೇಕು. ದೀಪ ಹಚ್ಬಿಟ್ಟು, ದೇವ್ರೆ ನನ್ನ ಲಗ್ನ ಆಗೋ ಹುಡುಗನ ಜೊತೆ ನನ್ನ ಸಂಬಂಧ ಗಟ್ಟಿಯಾಗಿರಲಿ ಅಂತ ಬೇಡ್ಕೋಬೇಕು. ನಮ್ಮ ಊರಿನಾಗೆ ಎಲ್ಲ ಹುಡುಗಿರು ಅದನ್ನು ನಂಬ್ತಾರೆ.
ನನ್ನನ್ನೇನು ಹಂಗೆ ನೋಡ್ತಾ ಇದ್ಯಾ? ದ್ಯಾವ್ರ ಮುಂದೆ ದೀಪ ಹಚ್ಚು ಅಂತ ಹೇಳಿದ್ನಲ್ಲ, ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು. ಗೋರಂಟಿ ಬಣ್ಣ ಹುಡುಗಿ ಕೈಗೆ ಎಷ್ಟು ಚೆಂದಾಗಿ ಹತ್ತುತ್ತದೋ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಚೆಂದಾಗಿರ್ತದೆ ಅಂತ ತಾತಮ್ಮ ಹೇಳ್ತಾ ಇತ್ತು. ಸರಿ, ನೀನ್ ಹೇಳ್ದಾಗೆ ಮಾಡು. ಸರಿ, ಇವಾಗ ಮೆಹಂದಿ ಕಾರ್ಯಕ್ರಮ ಶುರು. ಬಾ. ನೀನು ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲಪ್ಪ. ನಾನು ಏನು ಮಾಡಿದ್ರು ನೀವಿಬ್ರು ತಾಯಿ ಮಕ್ಕಳಿಗೆ ಯಾವತ್ತೂ ಸರಿ ಕಾಣಲ್ಲ ಬಿಡು. ಅದು ಸರಿ, ಈಗ ನಾನೇನಂತ ತಪ್ಪು ಮಾಡಿದ್ದು? ಅತ್ತಿಗೆಗೆ ನೀನು ಯಾಕೆ ಹೊಸ ಸೀರೆ ತಂದ್ಕೊಟ್ಟೆ? ಮದುವೆ ಆಗ್ತಾ ಇರೋದು ನನ್ನ ಮೊಮ್ಮಗ, ಆದರೆ ಅವನು ಪಾರ್ವತಿ ಹೆತ್ತ ಮಗ. ಅತ್ತೆಯಾಗಿ ಸೊಸೆಗೆ ತೀರೆ ತರಬೇಕಾಗಿದ್ದು ನಿನ್ನ ತಾಯಿ ಧರ್ಮ. ನಾದಿನಿಯಾಗಿ ಅತ್ತಿಗೆಗೆ ಸೀರೆ ತರಬೇಕಾಗಿದ್ದು ನಿನ್ನ ಕರ್ತವ್ಯ. ತಾಯಿ ಮಗಳು ಇಬ್ರು ಕರ್ತವ್ಯ ಮರೆತು ತಪ್ಪು ಮಾಡಿದ್ದೀರಿ. ಮನೆ ಹಿರಿಯನಾಗಿ ಮಾವನಾಗಿ ನಾನು ಅದನ್ನು ಸರಿ ಮಾಡಿದ್ದೀನಿ. ಮನೆ ಸೊಸೆಗೆ, ಮಗನ ಮದುವೆಗೆ, ಮಗನ ತಾಯಿಗೆ ಸೀರೆ ತರದೇ ಇರೋ ಮಹಾಮನೆ ಅಂದ್ರೆ ನಮ್ಮನೇನೆ. ನಿಮಗೆ ನಾಚಿಕೆ ಆಗ್ಬೇಕು. ಸೊಸೆಗೆ ಹೊಸ ಸೀರೆ ತಂದ್ಕೊಟ್ಯಪ್ಪ. ಅವಳು ಅದನ್ನ ಯಾವಾಗ ಉಟ್ಕೊಳ್ತಾಳೆ? ನಿಶ್ಚಿತಾರ್ಥಕ್ಕ ಇಲ್ಲ ಮದ್ವೆಗ? ಅದ್ ಹೇಗೆ ಅವಳು ಆ ಸೀರೆನ ಉಟ್ಕೊಳ್ತಾಳೆ ಅಂತ ನಾನು ನೋಡ್ತೀನಿ. ಚಿನ್ನು, ಎಷ್ಟು ಚೆನ್ನಾಗಿ ಹಾಕಿದ್ಯಾ ಕಣೆ. ನೀನು ಇಷ್ಟು ಚೆನ್ನಾಗಿ ಹಾಕ್ತೀಯ ಅಂತ ನನಗೆ ಗೊತ್ತಿದ್ದಿದ್ರೆ ಬ್ಯೂಟಿ ಪಾರ್ಲರ್ ಹೋಗೋಣ ಅಂತ ಹೇಳ್ತಾನೆ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಚಿನ್ನು, ಇನ್ನೂ ಎಷ್ಟೊತ್ತು? ನಂಗೆ ತುಂಬ ನಿದ್ದೆ ಬರ್ತಿದೆ. ಅಕ್ಕ, ಇನ್ನು ಸ್ವಲ್ಪ ಹೊತ್ತು ನೀನು ಮನಿಕೋ. ನೀನು ಮನ್ಗಿರ್ಬೇಕಾದ್ರೆ ನಾನು ಹಾಕಿ ಮುಗಿಸ್ಬಿಡ್ತೀನಿ. ಯಾಕೆ ಒಂಥರ ಇದೆಯಾ? ಏನೂ ಇಲ್ಲ ಅಕ್ಕ, ನೀನು ಮನಿಕೋ. ಗೋರಂಟಿ ಹಚ್ಚೋಕ್ಕೂ ಮುಂಚೆ ತುಪ್ಪದ ದೀಪ ಹಚ್ಬೇಕು. ಆ ದೀಪ ಗೋರಂಟಿ ಬಣ್ಣ ಬಿಟ್ಟು ಕೈ ಕಂಪಾಗೋ ತನಕ ಉರಿತಲೇ ಇರಬೇಕು. ಹಾರೋದ್ರೆ ಅಪಶಕುನ ಅಂತ ತಾತಮ್ಮ ಹೇಳ್ತಿತ್ತು. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು?
ಎಲ್ಲಕ್ಕ ಮಾವಯ್ಯ ಭಯ ಆಯ್ತದೆ. ಎಬ್ಬೊಡೆತದೆ ಮನೆ ಕಳವಾಗ್ಲು ಇಷ್ಟುದ್ದ ನಾಮ ಮಾಡಿಕೊಂಡ್ರೆ ಭಯ ಆಗದೆ ಇನ್ನೇನಾಯ್ತದೆ? ಹಿಂಗ್ ಭಯ ಪಟ್ಕೊಂಡ್ರೆ ಜೀವನ ಪೂರ್ತಿ ಭಿಕ್ಷೆ ಭಿಕ್ಷೆ ಬಿಡ್ಬೇಕಾಯ್ತದೆ. ತಗ ಇದು ನೋಡಿ, ಭಯ ಎಲ್ಲ ಹೊಂಟೋಗುತ್ತ. ನಿಂಗೆ ನಂದಾಗಲೇ ಆಗದೆ. ಸರಿ, ಹೊಸಿ ನೀವಿಬ್ರು ಇಲ್ಲೇ ರೀ, ಒಳಗಡೆ ಪರಿಸ್ಥಿತಿ ಹೆಂಗದೆ ನೋಡ್ಕೊಂಬತ್ತೀನಿ.